ಹಿರೇಮಠದ ಒಡೆಯರಾಗಿರ್ತಕ್ಕಂಥ ಒಂದು ದಂಪತಿ ಜೀವನ ಹೇಗಿತ್ತು ಅಂತ ಕೇಳಿದ್ರೆ, ಬನದಯ್ಯ ಸ್ವಾಮಿಗಳು ಹಾಗೂ ತಾಯಿ ನೀಲಮ್ಮ ಆಯಿಯವರು ಇವರಿಬ್ಬರು ದಂಪತಿ ಜೀವನದಲ್ಲಿ ಮಕ್ಕಳಿಲ್ಲಂತೇಳಿ ಎಷ್ಟು ದಿನ ಕಾಲ ಕಳೆದು ಬನ್ನಿ ಬಸವೇಶ್ವರರ ಬಲ್ಲೆ ಪ್ರಾರ್ಥನೆ ಮಾಡಿದ್ರು. ಇವತ್ತ ಕತ್ತೇಶ್ವರ ವಿಶ್ವಾರಾಧನ ಗದ್ದಿಗೆ ಹೋಗಿ ಮುತ್ತವ್ರು ಹೇಳ್ತಾರೆ, 11 ಅಮಾಸೆ ದುಡ್ಕೋರಿ ಎಲ್ಲ ಒಳ್ಳೇದಾಗ್ತದೆ ಅಂತೇಳಿ. 11 ಅಮಾಸೆ 6 ಅಮಾಸೆದೊಳಗೆ ನಿಮಗೆ ಬಹಳ ಬೇಜಾರಾಗಿಬಿಡ್ತದೆ. ವಿಶ್ವಾರಾಧನ ಹುಟ್ಟಬೇಕಾದ್ರೆ ಅವರಿಬ್ಬರು ವಿಶ್ವಾರಾಧನ ತಾಯಿ ಹಾಗೂ ತಂದೆ 12 ವರ್ಷ ಕಾಲ ಬಂಜೆ ಎಂಬ ಪಟ್ಟವನ್ನು ಕಟ್ಟಿಕೊಂಡು ಆ ಬನ್ನಿ ಬಸವೇಶ್ವರ ದೇವಾಲಯಕ್ಕೆ ಹೋಗೋದು ಮಾತ್ರ ಬಿಡ್ಲಿಲ್ಲ. ಅವರು ನಿನ್ನನ್ನು ಬಿಟ್ಟರೆ ನಾವು ಎಲ್ಲಿ ಹೋಗಲ್ಲ ಅಂತೇಳಿ ಒಂದು ಷರತ್ತನ್ನು ಮಾಡಿದರು. 12 ವರ್ಷ ಆದ ನಂತರ ಬನ್ನಿ ಬಸವೇಶ್ವರದ ಒಂದು ಜ್ಞಾಪಕ ಶಕ್ತಿಯನ್ನು ಮೂಡಿತು. ಈಗ ನಾನು ಈ ಹೊರಳಷ್ಟೇ ಕುಂತ್ರೆ ನಾನು ಈ ಕಲಿಯುಗದಲ್ಲಿ ಜಗತ್ತದೊಳಗ ನನ್ನ ಹೆಸರೇ ಬರಂಗಿಲ್ಲ. ಈ ಕಲಿಯುಗ ಮೀರಿಸಿದಂಥವ ಪರಮಾತ್ಮ ಸ್ವರೂಪಿನಾಗಿರ್ತಕ್ಕಂಥ ಇವರಿಬ್ಬರು ದಂಪತಿ ಹೊಟ್ಟೆಯಲ್ಲೇ ಈ ಭಾರತ ಭೂಮಿಯಲ್ಲೇ ಒಂದು ಶಕ್ತಿಯನ್ನು ಪಡೆಯುವಂತ ವ್ಯಕ್ತಿಯನ್ನು ಹುಟ್ಟಿದ್ರೆ ಮಾತ್ರ ನನ್ನ ಹೆಸರು ಈ ಗೌಮಾರದಾಗ ಅಷ್ಟೇ ಇರೋದಿಲ್ಲ, ಇಡೀ ಭಾರತದಾಗೆ ಬನ್ನಿ ಬಸವೇಶ್ವರ ಅಂತ ನಾಮಕರಣ ಮಾಡಿಕೊಳ್ಳೋಕೆ ಸಾಧ್ಯ ಅಂತ ಹೇಳಿ ಬನ್ನಿ ಬಸವೇಶ್ವರರು ಅವರಿಗೆ ದಂಪತಿಗೆ ಆಶೀರ್ವಾದ ಮಾಡಿದ್ರು. ದಂಪತಿ ಜೀವನಕ್ಕೆ ಆಶೀರ್ವಾದ ಮಾಡಿದ ಮೇಲೆ ವಿಶ್ವಾರಾಧ್ಯರು ಬೆಳೆದು ದೊಡ್ಡವರಾದರು. ವಿದ್ಯಾಭ್ಯಾಸವನ್ನು ಕಲಿತರು. ಎಲ್ಲಾ ವಿಶ್ವಾರಾಧ್ಯರ ಬಲ್ಲೆ ಸಿದ್ಧಿಗಳನ್ನು ಪ್ರಾರಂಭದಲ್ಲೇ ಇದ್ದು ಅಂದೂ ತಾಯಿ ತಂದೆ ಮದುವೆ ಮಾಡಿದರು. ಮದುವೆ ಮಾಡಿದ ಮೇಲೆ ವಿಶ್ವಾರಾಧ್ಯರಿಗೆ ವೈರಾಗ್ಯ ಬರಲಿಕ್ಕೆ ಚಾಲು ಆಯ್ತು. ಆವಾಗ ಬಸಮ್ಮಾಯಿ ಅವರು ಇಬ್ಬರು ಮುತ್ಯ ಕಾತು ಮನೆಯನ್ನು ಬಿಟ್ಟು ಹೋಗಿಬಿಟ್ರು. ನೋಡು, ಜಗತ್ತೊಳಗ ಸಾಕದಷ್ಟು ಶರಣರು ಲಗ್ನಾದಂಥವ್ರವರ ಎಲ್ಲ ಲಿಂಗ ಮಹಾರಾಜರಾರ, ಕಲಬುರಗಿ ಶರಣ ಬಸವೇಶ್ವರರಾರ, ಲಕ್ಷಣದ ಸಿದ್ಧಲಿಂಗ ಮಹಾರಾಜರು ಅನೇಕ ಸಂಸಾರದೊಳಗಿದ್ದು ಮಕ್ಕಳು ಮರಿ ಹಡದು ಸಾಕಂದು ಪ್ರಪಂಚ ಮಾಡಿ ದೇವರಾದವರ ವಿಶ್ವಾರಾಧ್ಯರು ಅವರು ಬಳಸಿ ಬ್ರಹ್ಮಚಾರಿ ಆದಂಥವರು. ವಿಶ್ವಾರಾಧ್ಯರು ತಾಯಿ ಬಸಮ್ಮಾಯಿ ತನ್ನ ಬಲ್ಲೆ ಇದ್ದರೂ ಕೂಡ ಬಳಸಲಾರದೆ ಬ್ರಹ್ಮಚಾರಿ ಆದಂಥವರು. ಅವರು ಯಾರಿಗೆ ಬ್ರಹ್ಮಚಾರಿ ಆದರು ಇಬ್ಬರು ಅಂತ ಕೇಳಿದ್ರ, ಈ ಜಗತ್ತಿನ ಮಕ್ಕಳು ನನ್ನ ಮಕ್ಕಳಂತೂ ಭಾವಿಸುವುದಕ್ಕಾಗಿ ಬ್ರಹ್ಮಚಾರಿ ಇರಬೇಕಾಯ್ತು ವಿಶ್ವಾರಾಧ್ಯ ಬಸಮ್ಮಾಯಿ. ಅಂದ ಆಡಿದ ಮಾತು ಹಿಂದಿನ ತನಕನು ಎಲ್ಲರಿಗೆ ವಿಶ್ವಾರಾಧ್ಯರು ಯಾವ ಜಾತಿಗಳು ನೋಡಲಾರದೆ ಇಡೀ ವಿಶ್ವದಲ್ಲಿ ನನ್ನ ಮಕ್ಕಳಂತ ಭಾವಿಸಿದಂತ ವಿಶ್ವಾರಾಧ್ಯ ಬಸಮ್ಮಾಯಿಯವರು ಅಂತೇಳಿ 2 ಮಾತುಗಳು ಹೇಳಿ ವಿಶ್ವಾರಾಧ್ಯನ ಪಾದ ಕಡೆ ಹಚ್ಚಿಕೊಳ್ತೀನಿ. ನಮಸ್ಕಾರ.